ಕರ್ನಾಟಕ ಘನ ಸರ್ಕಾರ 2026 ಮತ್ತು 27ನೇ ಸಾಲಿನ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು 17ನೇ ಬಜೆಟನ್ನು ಮಂಡಿಸೋ ಮುಖಾಂತರ ಇವತ್ತು ದಾಖಲೆಯನ್ನು ಇವತ್ತು ಮಾಡಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇದು ಅತ್ಯಂತ ಒಂದು ಶ್ರೇಷ್ಠ ಅತ್ಯುತ್ತಮವಾದ ಒಂದು ಬಜೆಟ್ಟು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 17 ಸಾರಿ ಈ ಕರ್ನಾಟಕ ಘನ ಸರ್ಕಾರದ ಏನು IUವನ್ನು ಮಂಡಿಸೋದ್ರಲ್ಲಿ ಭಾಳ ಯಶಸ್ವಿಯಾಗಿ ಇವತ್ತು ನಡೆದು ಬಂದಿದ್ದಾರೆ. ಇವತ್ತು ಅನೇಕ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ವಿಶೇಷವಾಗಿ ರೈತರಿಗೆ, ನೀರಾವರಿ ಇಲಾಖೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಏನು ನಾವು ಕೊಟ್ಟಿರುವಂಥ 5 ಗ್ಯಾರಂಟಿ, ಕಳೆದ 3 ವರ್ಷದಿಂದ ನಾವು 5 ಗ್ಯಾರಂಟಿಯನ್ನು ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ವಿ. ಆ ಒಂದು ಮುಂದುವರಿಕೆಯನ್ನು ಇವತ್ತೇನು 3 ವರ್ಷ ಕಳೆದರೂ ಕೂಡ ಆ ವರಿಕೆಯನ್ನು ಮಾಡುವಂಥ ಕೆಲಸ ಈಗಾಗಲೇ ಆಗಿದೆ. ಮತ್ತು ಅನೇಕ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಇಲಾಖೆ ಯಂತ್ರ, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇವತ್ತು ನಮ್ಮ ಏನು ಜಲಸಂಪನ್ಮೂಲ ಇಲಾಖೆ ಯಂತ್ರ ಅನೇಕ ಕೆರೆಗಳನ್ನು ತುಂಬಿಸುವಂಥ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಮತ್ತು ಯಾವ ರೀತಿ ನಾವು ಹಿಂದಿನ ಕಳೆದ 3 ವರ್ಷ ಈ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ನಡೆದು ಬಂದಿತ್ತು, ಆ ಎಲ್ಲ ನೀತಿಗಳನ್ನು ಇವತ್ತು ಯಾವುದೇ ಬದಲಾವಣೆ ಮಾಡದೆ ಎಲ್ಲರಿಗೂ ಅದು ಸಮರ್ಪಕವಾಗಿ ಸಿಗುವ ಹಾಗೆ ಇವತ್ತು ಈ IUವನ್ನು ಮಂಡಿಸಿದ್ದಾರೆ. ಅದರಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಬಂದರೆ ಮುಖ್ಯವಾಗಿ ಬಹುಬೇಡಿಕೆಯಾದ ನಂದವಾಡಿಗೆ ಏತ ನೀರಾವರಿಯನ್ನು ನಾವು ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು IUದಲ್ಲಿ ಏನು ಸಂಪೂರ್ಣವಾಗಿ ಆ ನಂದವಾಡಿಗೆ ಏತ ನೀರಾವರಿಯನ್ನು ಯೋಜನೆಯನ್ನು ಮುಗಿಸುವಂಥ ಒಂದು ಯೋಜನೆಯನ್ನು ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಯೋಜನೆ ಕೂಡ ಖಂಡಿತವಾಗಿ ಮುಗಿಯುತ್ತೆ ಅನ್ನೋ ಮಾತನ್ನು ನಮ್ಮ ಕ್ಷೇತ್ರದ ರೈತರಿಗೆ, ಏನು ವಂಚಿತ ಆದಂಥ ಹಳ್ಳಿಗಳಿಗೆ ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ನಮ್ಮ ಮತಕ್ಷೇತ್ರಕ್ಕೆ ಕಾರ್ಮಿಕ ಇಲಾಖೆ ಯಂತ್ರ ಇವತ್ತು ನಮಗೆ ಒಂದು ಕಾರ್ಮಿಕ ಮಕ್ಕಳಿಗೆ, ಏನು ಕಟ್ಟಡ ಕಾರ್ಮಿಕ ಇರ್ಬೋದು, ಇವತ್ತು ಬಾರ್ ಬೆಂಡರ್ಸ್ ಇರ್ಬೋದು, ಅನೇಕ ಕೂಲಿ ಕಾರ್ಮಿಕರಿಗೆ ಅವರ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಕೂಡ ಇವತ್ತು ತಾತ್ಕಾಲಿಕವಾಗಿ ಏನು ಸ್ವಂತ ಕಟ್ಟಡ ಇರದೇ ಇದ್ದರೂ ಕೂಡ ಅದನ್ನು ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಮಾಡೋದಕ್ಕೆ ಇವತ್ತು IUದಲ್ಲಿ ಅನುಮತಿಯನ್ನು ನೀಡಿದಂಥದ್ದು ಇರ್ಬೋದು. ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕೂಡ ಅನೇಕ ಹಾಸ್ಟೆಲನ್ನು ಇವತ್ತು ಬಡ ಮಕ್ಕಳಿಗೆ, ಏನು BCM ಆಗಿರ್ಬೋದು, SC ST ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಯಾವ್ಯಾವ ಬಾಡಿಗೆ ಕಟ್ಟಡಗಳಲ್ಲಿದ್ದು ಆ ಸ್ವಂತ ಕಟ್ಟಡವನ್ನು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡಗಳ ನಿರ್ಮಾಣ ಮಾಡೋದಕ್ಕೆ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಒಂದು ಬಜೆಟ್ಟು ಇತಿಹಾಸವನ್ನು ದಾಖಲೆ ಮಾಡುವಂಥ ಬಜೆಟ್ಟು. ಮತ್ತು ಇತಿಹಾಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 17 ಬಜೆಟನ್ನು ಇವತ್ತು ಮಂಡಿಸೋದ್ರ ಮುಖಾಂತರ ಈ ದೇಶದಲ್ಲೇ ಒಬ್ಬ ಆರ್ಥಿಕ ತಜ್ಞನಾಗಿ, ಒಬ್ಬ ಆರ್ಥಿಕ ಇವತ್ತು ಏನು ಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇಂಥ ಒಂದು ಬಜೆಟನ್ನು ಮಂಡಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕರ್ನಾಟಕ ಘನ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು, ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಬಯಸ್ತೇನೆ.